ಕುಂಭಕರ್ಣ 2.0. ಆದ್ರೆ ಆ ಕುಂಭಕರ್ಣಂಗೆ ಬ್ರಹ್ಮನ್ ವರಾನೇ ಶಾಪ ಆಗಿ ತಿಂಗಳಾನ್ಗಟ್ಲೆ ಮಲಗ್ತಿದ್ದ. ಆದ್ರೆ ಸಂಜಯ್ ಮಹಾರಾಜರು ತುಂಬಾ ಪಾಶು. ವರ ಶಾಪ ಏನು ಇಲ್ದೆ ಹಗ್ಲಿಡೀ ನಿದ್ದೆ ಮಾಡ್ತಾರೆ. ಆದ್ರೂ ರಾತ್ರಿ ಮತ್ತೆ ಅದೇ ನಿದ್ದೆ ಬರತ್ತೋ. ಆ ಬ್ರಹ್ಮಂಗೆ ಗೊತ್ತು. ಮಾಡ್ತೀನಿ ರೀ. ಸೀರಿಯಸ್ಲಿ ಇಷ್ಟೊಂದು ಕ್ವಶನ್ ಸಾಲ್ವ್ ಮಾಡಿದಾರಾ? ಪ್ರತಿಯೊಂದು ಪಾಯಿಂಟ್ ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಬರ್ದಿದ್ದಾರೆ. ಚಿಲ್ರೆ ಡಾಕ್ಟ್ರೆ ಎದ್ದೇಳಿ. ಏನ್ ಕನ್ನಡಕ ನಿಂದು ಬೆಳಗ್ಗೆ ಚಿಂತ ಸರ್ಪ್ರೈಸ್ ಕೊಟ್ಬಿಟ್ರಿ. ಇಷ್ಟೊಂದೆಲ್ಲ ಕ್ವಶನ್ ಸಾಲ್ವ್ ಮಾಡಿದ್ರಾ? ಗ್ರೇಟ್, ಗುಡ್. ಈಗ ನಿಮ್ಮ ಮೇಲೆ ಪ್ರೌಡ್ ಫೀಲ್ ಬರ್ತಾ ಇದೆ. ಆದ್ರೂ ನಿಜವಾಗ್ಲೂ ಇಷ್ಟೊಂದೆಲ್ಲ ಓದ್ಕೊಂಡ್ರಾ? ಜನಕ್ಕೆ ನಂಬಿಕೆನೇ ಬರಲ್ಲ ಅಪ್ಪ. ಒಳ್ಳೇದ್ ಮಾಡಿದ್ರು ಪ್ರಶ್ನೆ ಮಾಡ್ತಾರೆ, ಕೆಟ್ಟದ್ ಮಾಡಿದ್ರಂತೂ ಕೇಳಲೇಬೇಡಿ. ಹಲೋ, ಇಲ್ಲಿ ಬರ್ದಿರೋ ಪ್ರತಿಯೊಂದು ಅಕ್ಷರನೂ ನಾನೇ ಬರ್ದಿದ್ದು. ಹೆಂಗೆ ನನ್ನ ಬ್ರೈನ್ ಪವರು? ನೀವು ಇಷ್ಟು ಚೆನ್ನಾಗಿ ಬರ್ದಿದ್ದು ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ನನಗೂ ಎಕ್ಸಾಮ್ ಪಾಸ್ ಆಗಿ ಡಾಕ್ಟರ್ ಆಗಬೇಕು ಅನ್ನೋ ಮನ್ಸಿದೆ. ಡೋಂಟ್ ಎವರ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಸಂಜಯ್ ವಸಿಷ್ಠ. ಸಾಕು ಬಿಟ್ರೆ ಗೂಗಲ್ ಮ್ಯಾಪ್ಗೆನೇ ದಾರಿ ತೋರಿಸ್ತೀರ. ಏನೇ ಆಗಲಿ ಒಳ್ಳೆ ಕೆಲಸ ಮಾಡಿದ್ದೀರಾ. ಇನ್ಮೇಲೆ ಹೀಗೆ ಓದಿ ಆಯ್ತಾ? ನೋಡಿ ಎಷ್ಟೊಂದು ಟ್ಯಾಲೆಂಟ್ ಇದೆ ನಿಮ್ಗೆ. ಇದೇ ಖುಷಿಗೆ ಫ್ರೆಶ್ ಅಪ್ ಆಗಿ ಮತ್ತೆ ಓದ್ಕೊಳಕ್ ಕೂತ್ಕೊಳ್ಳಿ. ನಾನು ಹೋಗಿ ತಿಂಡಿ ರೆಡಿ ಮಾಡ್ಬಿಡ್ತೀನಿ. ಗುಡ್ ಬಾಯ್. ಲವ್ ಮಾಡ್ತೀನಿ ಅಂತ ಡ್ರಾಮಾ ಮಾಡಿ ಬುಟ್ಟಿಗೆ ಹಾಕೊಂಡಿರೋ ನನಗೆ ಇದನ್ನು ಬರೆಯೋದು ಯಾವ ಮಹಾನ್ ಕೆಲಸ? ನನಗೆ ಸದ್ಯಕ್ಕಿರೋದು ಎರಡೇ ಟಾರ್ಗೆಟ್. ನಂಬರ್ 1, ಪ್ರಾಪರ್ಟಿ ನನ್ನ ಹೆಸರಿಗೆ ಬರಬೇಕು. ನಂಬರ್ 2, ನಿನಗೆ ಡಿವೋರ್ಸ್ ಕೊಟ್ಟು ನಿನ್ನ ಈ ಮನೆಯಿಂದ ಆಚೆ ಹಾಕಬೇಕು. ಹೌಸ್ ದ್ಯಾಟ್? ಏಯ್, ಏನು ಆ್ಯಕ್ಟಿಂಗ್ ಮಾಡ್ತೀನಿ ಗುರು ನಾನು. ಕನ್ನಡಕ, I feel so pity on you. ಸ್ಟೇಟ್ ಯುದ್ಧ ಮುಗಿಸಿ ನಿಂತಿರೋ ಸೇನಾಧಿಪತಿಗಳ ತರ ಕಾಣಿಸ್ತಾ ಇಲ್ವಾ ಇವರು? ನೀನ್ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ಮೊದಲು ಆಸ್ಪತ್ರೆ ನಮ್ಮ ಕೈ ಸೇರ್ಲಿ. ನೀನ್ ಕಿತ್ತೋಗಿರೋ ಡೈಲಾಗ್ ಕೇಳಿ ಅವ್ರ ಕೋಪ ಮಾಡ್ಕೊಂಡು ಹಾಗೆ ಹೋಗ್ಬಿಟ್ರೆ ಏನ್ ಮಾಡ್ತೀಯಾ? ಹೋರಾಟ ಮಾಡ್ತೀನಿ, ಬಿಟ್ಬಿಡ್ತೀನಾ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಈ ಪುಣ್ಯಾತ್ಮ ಈ ಪಾರ್ಟಿ ಮರ್ಯಾದೆ ಕೊಟ್ಟಿದ್ದನ್ನ ನಾನ್ ನೋಡ್ಲೇ ಇಲ್ಲ. ಅಂದ್ರೆ ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿದ್ದಿದೆ ಅಂತ ಅರ್ಥ. ಇದನ್ನ ಭುವನೇಶ್ವರಿ ಮೇಡಮ್ ನಿಮಗೆ ಕೂಡ ಕೇಳಿದ್ದಾರೆ. ಇನ್ಮೇಲೆ ವಸಿಷ್ಠ ಆಸ್ಪತ್ರೆ ಮೇಲೆ ಭುವನೇಶ್ವರಿ ಅವರ ಯಾವ ಹಕ್ಕು ಇರೋದಿಲ್ಲ. ಮೊದಲಿನ ಥರನೇ ಎಲ್ಲ ನಡಿಬೇಕು ಅಂತ ಮೇಡಮ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಮ್ಯಾನೇಜ್ಮೆಂಟಲ್ಲಿ ನಮ್ಮವ್ರು ಯಾರೂ ಇರೋದಿಲ್ಲ. ಇನ್ಮೇಲೆ ನೀವು ನಿಮ್ಮ ಹಳೆ ಸ್ಟಾಫನ್ನು ಕರೆಸ್ಕೋಬೋದು. ಥ್ಯಾಂಕ್ ಯು ಡಾಕ್ಟರ್ ಕರ್ಣ. ಐ ಆಮ್ ಸಾರಿ. ಅಲ್ಲಿ ನೋಡು, ಕಂದ ಸಾಧಿಸ್ಬಿಟ್ಟೆ ಕಣೋ. ಕನ್ಸನ್ನ ನನ್ಸ್ ಮಾಡ್ಕೊಂಡ್ಬಿಟ್ಟೆ. ಎಲ್ಲಾನು ತಾಳ್ಮೆಯಿಂದ ಜಯಿಸ್ಬಿಟ್ಟೆ. ಬಂಗಾರಿ,
ಇದು ನಾನು ಸಾಧಿಸಿದ್ದಲ್ಲ. ಎಲ್ಲದಕ್ಕೂ ಕಾರಣ ಅತ್ತೆ. ಭುವನೇಶ್ವರಿ ಜೊತೆ ಮಾತಾಡಿ ಅವ್ರನ್ನ ಒಪ್ಪಿಸಿ ಮತ್ತೆ ಆಸ್ಪತ್ರೆ ನಮ್ಮ ಕೈಗೆ ಸೇರೋ ಹಾಗೆ ಮಾಡಿದ್ದಾರೆ. ಈ ಸಲ ಎಲ್ಲರೂ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅತ್ತೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಉಪಕಾರ ಯಾವತ್ತೂ ಮರೆಯಲ್ಲ. ನೀವು ಎಷ್ಟು ದೊಡ್ಡ ಕೆಲಸ ಮಾಡಿದ್ದೀರಾ ಗೊತ್ತಾ? ಹೌದು, ಇದು ಇಷ್ಟೊಂದು ಈಸಿಯಾಗಿ ಸಾಲ್ವ್ ಆಗುತ್ತೆ ಅಂತ ನಾವು ಯಾರೂ ಅನ್ಕೊಂಡಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ಆಸ್ಪತ್ರೆಗೋಸ್ಕರ ಎಷ್ಟಾದರೂ ಮಾಡದೇ ಇದ್ರೆ ಹೇಗೆ? ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾರಾ? ತಾರಾ, ನೀನು ಎಷ್ಟು ದೊಡ್ಡ ಸಾಧನೆ ಮಾಡಿಬಿಟ್ಟೆ. ನೀವೆಲ್ಲ ಹೀಗೆ ಜೊತೆಯಾಗಿದ್ರೆ ಅವ್ರು ಕಂಡಿದ್ದ ಕನಸೆಲ್ಲ ನನ್ಸಾಗ್ಬಿಡುತ್ತೆ. ತಾತನ ಬರ್ತ್ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ. ವಿವೇಕ್, ಬಿಟ್ಟೋಗಿರೋ ಸ್ಟಾಫ್ಗೆ ಈಗಲೇ ಫೋನ್ ಮಾಡಿ ಎಲ್ಲರಿಗೂ ಬರೋಕ್ಕೆ ಹೇಳಿ. ಎಲ್ಲರೂ ಜಾಯ್ನ್ ಆಗಲಿ. ಒಂದು ಒಳ್ಳೆ ಸೆಲೆಬ್ರೇಷನ್ ಜೊತೆ ಮತ್ತೆ ಆಸ್ಪತ್ರೆ ಸ್ಟಾರ್ಟ್ ಆಗಲಿ. ಹಾಂ ಸರ್, ಈಗಲೇ ಫೋನ್ ಮಾಡಿ ಎಲ್ರಿಗೂ ತಿಳಿಸ್ಬಿಡ್ತೀನಿ. ಹಾಸ್ಪಿಟಲ್ ಹ್ಯಾಂಡ್ ಓವರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೀತಾ. ನೀನು ಹೇಳಿರೋ ಕೆಲಸ ನಾನು ಮಾಡಿದ್ದೀನಿ. ಇನ್ಮೇಲೆ ನಿನ್ನ ಐಡಿಯಾ ಸಾಧಿಸೋದು ನಿನ್ನ ಜವಾಬ್ದಾರಿ. ಡೆಫಿನೆಟ್ಲಿ. ಅಣ್ಣನ ನನ್ನ ಕೈಗೊಂಬೆ ಥರ ಆಟ ಆಡಿಸ್ತೀನಿ. 1 ವಾರ ಟೈಮ್ ಕೊಡು. ಅಣ್ಣ ಮತ್ತೆ ಆ ಮಾಲ್ತಿ ಡಿವೋರ್ಸ್ ಫಿಕ್ಸ್. 1 ವಾರ? ಆಸ್ಪತ್ರೆ ಒಂದು ರಾತ್ರಿ ಕಳೆಯೋದೊಳಗೆ ನಿನ್ನ ಕೈ ಕಿಟ್ಟೆ. ನೀನು 1 ವಾರ ಕೇಳ್ತಿದ್ಯಾ? ಅಷ್ಟು ಪೇಷನ್ಸ್ ನನಗಿಲ್ಲ. 2 ದಿನದಲ್ಲಿ ಕೆಲಸ ಆಗಬೇಕು. ಸೀತಾ, ಹಾಸ್ಪಿಟಲ್ ನಿನ್ನ ಕೈಯಲ್ಲಿತ್ತು, ಸೊ ಹ್ಯಾಂಡ್ ಓವರ್ ಮಾಡೋದು ಈಸಿ ಆಗಿತ್ತು. ಆದರೆ ಇಲ್ಲಿ ನಾನು ಇಡೀ ಮನೆ ಅವ್ರನ್ನ ಮ್ಯಾನೇಜ್ ಮಾಡಬೇಕಾಗಿದೆ. ಅದಕ್ಕೆ ಮಿನಿಮಮ್ ಟೈಮ್ ಬೇಕಾಗತ್ತೆ. ಸರಿ, ಆದಷ್ಟು ಬೇಗ ಕೆಲಸ ಶುರು ಆಗಬೇಕು. ರಾತ್ರಿಯೊಳಗೆ ಒಂದಷ್ಟು ವಿಷಯ ನನಗೆ ತಲುಪಬೇಕು. ಅದಾಗತ್ತೆ. ಒಪ್ಕೊಂಡಿರೋ ಕೆಲಸ ಮಾಡಲಿಲ್ಲ ಅಂದರೆ ಈ ಭುವನೇಶ್ವರಿ ಅಸಲಿ ಬಣ್ಣ ನೋಡಬೇಕಾಗುತ್ತೆ. ಬೆಂಕಿ ಜೊತೆ ಸರ್ಸ ಆಡ್ತಿದ್ಯಾ ಜೋಪಾನ. ಹಾಗೆಲ್ಲ ಯಾಕೆ ಅನ್ಕೋತಿದ್ಯಾ? ಹೇಳಿದ ಮಾತನ್ನ ಸಾಧಿಸೋದು ಛಲಗಾತಿ ನಾನು. ನಾವು ಅನ್ಕೊಂಡಿರೋದು ಹಾಗೇ ಆಗತ್ತೆ. ಸ್ವಲ್ಪ ಟೈಮ್ ಕೊಡು. ತಗೊಳ್ಳಿ, ಎಲ್ಲರೂ ಬಾಯಿ ಸಿಹಿ ಮಾಡ್ಕೊಳ್ಳಿ. ಅಮ್ಮ, ನಿಮ್ಗೆ ನಾನೇ ತಿನ್ಸ್ಬೇಕು. ಹೌದು, ಯಾವ ವಿಷಯಕ್ಕೆ ಸ್ವೀಟು? ಹಾಸ್ಪಿಟಲು ಮತ್ತೆ ನಮ್ಮ ಕೈಗೆ ಬಂತು.